ಈ ಚಂದನಗೌಡ ಅನ್ನೋ ಪಾರ್ಟ್ ಟೈಮ್ ಪತ್ರಕರ್ತ ಲಾಸ್ಟ್ ಟೈಮ್ ಕೇವರಪೇಟೆನಲ್ಲಿ ಎಲೆಕ್ಷನ್ ನಿಂತಿದ್ದ. ಈ ಸುಮಂತ ಅನ್ನೋ ಚಿಕ್ಕ ಹುಡುಗ ಕೊಟ್ಟಿರೋ ಸಣ್ಣ ಡೋಸು ಓವರ್ ಡೋಸ್ ಆಗ್ಬಿಟ್ಟು ಈ ಮನುಷ್ಯನ ಆತ್ಮ ಶಾಂತಿನೇ ಕಳ್ಕೊಂಡ್ಬಿಟ್ಟಿದೆ. ಧರ್ಮದ್ರೋಹಿ ಕೆಲಸ ಮಾಡಿದ್ರೆ ಅದರಲ್ಲೂ ವರ್ಷದಿಂದ ತಗಲಾಕೊಂಡ್ರೆ ಜನ ಉಗಿದೇ ಬಿಡ್ತಾರೆ. ಈ ಪತಿವ್ರತ ಶಿರೋಮಣಿ ತರ ಶಾಪ ಕೊಡ್ತಾನೆ. ಇವಾಗ ಬಂದು ನಿನ್ನ ಗೌರವದ ಬಗ್ಗೆ ಮಾತಾಡ್ತಿದ್ಯಾ, ಇದು ಯಾವ ಲೆಕ್ಕಾಚಾರ? ಈ ತಿಮ್ರೋಡಿ ಬಿಲ್ದಲ್ಲಿ ಸೇರ್ಕೊಂಡು ಕಡಲೆ ತಿಂದು ಮೈ ಬೆಳೆಸ್ಕೊಂಡಿದ್ದ ಹೆಗ್ಗಣಗಳೆಲ್ಲ ಇವಾಗ ಒಂದೊಂದೇ ಹೊರಗಡೆ ಬಂದು ವಾಂತಿ ಮಾಡ್ಕೋತಾ ಇದ್ದಾರೆ. ಆ ಬೋರ್ಡೆ ಗ್ಯಾಂಗ್ನವ್ರು ಇವನಿಗೂ ಒಳ್ಳೆ ಪೇಮೆಂಟ್ ಮಾಡಿದ್ದಾರೆ. ಡೌಟೇ ಇಟ್ಕೋಬೇಡ ಚಂದನು, SIT ಅವ್ರು ನಿನ್ನ ಹೇಳ್ಕೊಂಡು ಬಂದು ಕುಂಡಿರೋದನ್ನೆಲ್ಲ ಕಕ್ಕಿಸ್ತಾರೆ. ಒಂದು ಧರ್ಮಕ್ಷೇತ್ರ ಹಾಳು ಮಾಡೋದಕ್ಕೆ ಹಿಂಗೆಲ್ಲ ಕಕ್ಕಾತಿನ ಕೆಲಸ ಮಾಡ್ಬೇಕಲ್ಲ. ನಮ್ಮ ಧರ್ಮಸ್ಥಳದ ಹೆಸರಿಗೆ ಮಸಿ ಬಳಿಯೋದಕ್ಕೆ ಹಗಲು ರಾತ್ರಿ ಅಂದಂಗೆ ಬಿಸಿಲು ಮಳೆ ಅಂದಂಗೆ ಕೆಲಸ ಮಾಡಿದ್ರಲ್ಲ ಈ ಯೂಟ್ಯೂಬರ್ಗಳು, ಅವುಗಳ ಬಂಡವಾಳ ಒಂದೊಂದೇ ಬೀದಿಗೆ ಬರ್ತಾ ಇದೆ. ಈ ನ್ಯೂಸ್ ಅಲರ್ಟ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಮಾಡಿಕೊಂಡು ಅದರಲ್ಲೂ ಕೂತ್ಕೊಂಡು ಒಬ್ಬ ಚಂದನಗೌಡ ಅಂತ ಮಾತಾಡ್ತಿರ್ತಾರೆ. ಅದು ಯಾರಪ್ಪ ಅಂದರೆ ಇವಾಗ ಭಾರಿ ಫೇಮಸ್ ಆಗಿದೆಯಲ್ಲ ಅಸ್ಥಿ ಪಂಜರ ಸಂಶೋಧಕ ಓತಿ ಖ್ಯಾತ ಅಭಿ. ಆ ಅಭಿ ಅನ್ನೋ ಆತ್ಮದ ಪರಮ ಗುರು ಈ ಚಂದನಗೌಡ. ಪರಿಚಯ ಸಾಕು ಅನ್ಸುತ್ತೆ. ಅಭಿ ಅಂತಹ ಅಭಿಗೆ ಗುರು ಅಂದರೆ ಹೇಳೋಕೆ ಇನ್ನೇನಿರುತ್ತೆ ಅಲ್ವಾ. ಇಂಥ ಚಂದನಗೌಡ ಇವಾಗ ಎಲ್ಲಿ ಮೈಕ್ ಕಂಡ್ರು ಎಲ್ಲಿ ಕ್ಯಾಮ್ರಾ ಹಾಕೊಂಡ್ರು ಒಂದೇ ಸಮನೆ ಕಾಕೋತಿರುತ್ತೆ. ಅಯ್ಯಯ್ಯೋ ನಾನೇನು ಇಸ್ಕೊಂಡಿದ್ರೆ ಪ್ರೂವ್ ಮಾಡಿ, ಪ್ರೂಫೇ ಇಲ್ದಂಗೆ ಹಿಂಗೆಲ್ಲ ಮುಗೀತಿದ್ದೀರಲ್ಲ, ಇದು ನ್ಯಾಯನಾ, ಇದು ನೀತಿನಾ ಅಂತ. ಇದು ಯಾಕೆ ಹಿಂಗೆ ಆಡ್ತಿದೆ ಅಂತ ನೋಡಿದ್ರೆ ಈ ಸುಮಂತ ಅನ್ನೋ ಚಿಕ್ಕ ಹುಡುಗ ಕೊಟ್ಟಿರೋ ಸಣ್ಣ ಡೋಸು ಓವರ್ ಡೋಸ್ ಆಗ್ಬಿಟ್ಟು ಈ ಮನುಷ್ಯನ ಆತ್ಮ ಶಾಂತಿನೇ ಕಳ್ಕೊಂಡ್ಬಿಟ್ಟಿದೆ. ಸಿಕ್ಕಿದವ್ರಿಗೆಲ್ಲ ಫೋನ್ ಮಾಡುತ್ತೆ, ಫೋನ್ ಎತ್ತಿದ್ರೆ ಏನೇನೋ ಮಾತಾಡುತ್ತಂತೆ, ಫೋನ್ ಎತ್ತದಿದ್ರೆ ಬಾಯಿಗೆ ಬಂದ ಬೈಕೊಡುತ್ತಂತೆ. ಇಂತಲೇ ಯಾವ ರೇಂಜಿಗೆ ಕೆಟ್ಟಿದೆ ಅಂದರೆ ಇವಂದೇ ಚಾನಲ್ ಕೂತ್ಕೊಂಡು ಇವನನ್ನು ಫಾಲೋ ಮಾಡೋ ಜನರನ್ನೇ ಬಾಯಿಗೆ ಬಂದಂಗೆ ಬೈತಿದ್ದಾನೆ. ಅದು ಕೆಟ್ಟ ಕೊಳಕು ಭಾಷೆನಲ್ಲಿ ಬೋ ಮಗ, ಸೋ ಮಗ, ಆ ಮಗ, ಈ ಮಗ ಅಂತ. ಅಸಹ್ಯ ಬರು, ಪರಮ ಅಸಹ್ಯ. ಇಷ್ಟು ದಿನ ಇವನು ಹಾಕೋ ವಿಡಿಯೋಗಳನ್ನೆಲ್ಲ ನೋಡಿದ ತಪ್ಪಿಗೆ ನಮ್ಗಿದೆಲ್ಲ ಬೇಕಿತ್ತ ಅಂತ ಇವನದ್ದೇ ಚಾನಲ್ ಫಾಲೋವರ್ಸು ಹೋಗುದು ಅನ್ಫಾಲೋ ಮಾಡ್ತಿದ್ದಾರಂತೆ ಇವನ್ನ. ಆದರೂ ಹೀಗೆಲ್ಲ ಮಾಡಬಾರ್ದಪ್ಪ. ನೀನು ಅದೆಲ್ಲೋ ಕಕ್ಕ ತಿಂದು ಬಂದು ಧರ್ಮಸ್ಥಳ ವಿರೋಧಿ ಕೆಲಸ ಮಾಡಿ ಧರ್ಮದ್ರೋಹದ ಕೆಲಸ ಮಾಡಿದ್ಯೋ ಅಂತ ಗೊತ್ತಾದಾಗ ಜನ ಉಗಿದೇ ಇರ್ತಾರ, ಉಗಿಸ್ಕೋಬೇಕು. ಇಲ್ಲ ಅಂದರೆ ಆ ಏಸ್ಗೆ ತಿನ್ನೋ ಕೆಲಸ ಮಾಡೋಕೆ ಮುಂಚೆನೇ ಯೋಚನೆ ಮಾಡಬೇಕಿತ್ತು. ಧರ್ಮದ್ರೋಹಿ ಕೆಲಸ ಮಾಡಿದ್ರೆ ಅದರಲ್ಲೂ ವರ್ಷದಿಂದ ತಗಲಾಕೊಂಡ್ರೆ ಜನ ಉಗಿದೇ ಬಿಡ್ತಾರ ಅಂತ. ಇವಾಗ ನೋಡಿದ್ರೆ ಲೇ ಸುಮಂತ ನಿನ್ನ ಬೆತ್ತಲೆ ಮಾಡ್ತೀನಿ, ಇವತ್ತು ಅಂಗಿ ಬಿಚ್ಚಿಸ್ತೀನಿ, ನಾಳೆ ಪ್ಯಾಂಟ್ ಬಿಚ್ಚಿಸ್ತೀನಿ, ಆಮೇಲೆ ಒಳಗಿರೋದನ್ನೂ ಬಿಚ್ಚಿ ಬೆತ್ತಲೆ ಮಾಡ್ತೀನಿ ಅಂದ್ಕೊಂಡು ಇವಾಗ ಪೂರ್ತಿ ಬಟ್ಟೆ ಬಿಚ್ಕೊಂಡು ಉಡ್ದಾರನೂ ಇಲ್ಲ ಬೆತ್ತಲಾಗಿ ನಿಂತ್ಕೊಂಡ್ಬಿಟ್ಟು ಬೀದಿನಿ. ಮಾತೆತ್ತಿದ್ರೆ ನನ್ನ ಮೇಲೆ ಯಾವುದೇ ಸಾಕ್ಷಿ ಇಲ್ಲದೆ, ಯಾವುದೇ ಪ್ರೂಫ್ ಇಲ್ಲದೆ ಹೆಂಗ್ರಿ ಆರೋಪ ಮಾಡ್ತೀರಾ? ಅವನು ಯಾರೋ ಬಾಲಕನ ಮಾತು ಕೇಳಿಸ್ಕೊಂಡು ನನ್ನ ಬಗ್ಗೆ ಅಪಪ್ರಚಾರ ಮಾಡ್ತೀರಾ? ನಾನು ನಿಮಗೆ ಶಾಪ ಕೊಡ್ತಾ ಇದ್ದೀನಿ, ನೀವು ರಕ್ತ ಕಾರ್ಕೊಂಡು ಸಾಯ್ತೀರಾ, ನಿಮಗೆ ದುರಂತ ಸಾವು ಬರ್ತದೆ, ಹುಳ ಬಿದ್ದು ಸಾಯ್ತೀರಾ, ನೀವೆಲ್ಲ ನೋಡ್ತಾ ಇರಿ ನೀವು ಹೆಂಗೆ ಸಾಯ್ತೀರಿ ಅಂತ. ಇದು ನನ್ನ ಶಾಪ ಅಂದ್ಕೊಂಡು ಈ ಪತಿವ್ರತ ಶಿರೋಮಣಿ ಥರ ಶಾಪ ಕೊಡ್ತಾನೆ. ಅಲ್ಲ ಕಣಯ್ಯ ಚಂದನು, ನೀನು ನಿಂದೇ ಯೂಟ್ಯೂಬ್ ಚಾನಲ್ ಕೂತ್ಕೊಂಡು ಅನನ್ಯ ಬಟ್ ಕತೆ ಹೇಳ್ದಲ್ಲ, ಅದೇ ಕೋಲ್ಕತ್ತಾದ ಸುಜಾತ ಆಂಟಿ ಮಗಳು ಧರ್ಮಸ್ಥಳದಲ್ಲಿ ಮಿಸ್ಸಿಂಗು, ಆಮೇಲೆ ಆಂಟಿ ಕಮಿಂಗು, ಮೂಳೆಗೋಸ್ಕರ ಸರ್ಚಿಂಗು ಅಂತ. ಅವಾಗ ಯಾವ ಪ್ರೂಫ್ ಇಟ್ಕೊಂಡು ಕತೆ ಹೇಳಿದೆ ನೀನು? ಅವಾಗ ಏನಿತ್ತು ನಿನ್ನ ಹತ್ರ ಸಾಕ್ಷಿ? ಹಂಗೆಲ್ಲ ಹಾಕೊಂಡಲ್ಲ ನಿನ್ನ ನನಗೆ ಕೂಡ ಬೀಳಲ್ವಾ? ನೀನೇನು ಯಾವಾಗಲೂ ಬಾಯಿ DDT ಪೌಡ್ರ್ ಹಾಕೊಂಡು ಓಡಾಡ್ತೀಯಾ? ನನಗೆ ಸಿಕ್ಕ ಆಂತರಿಕ ಮಾಹಿತಿ ಪ್ರಕಾರ ಭೀಮಾ ತೋರಿಸಿದ ಪಾಯಿಂಟ್ ನಂಬರ್ 5ರಲ್ಲಿ 4-5 ಅಸ್ಥಿ ಪಂಜರ ಸಿಕ್ಕಿದಾವೆ ಅಂತ ಕೂತ್ಕೊಂಡು ಪುಂಕ್ತಿದ್ದಲ್ಲ, ಅದಕ್ಕೇನು ಪ್ರೂಫ್ ಇತ್ತು ನಿನ್ನತ್ತ? 11A ಪಾಯಿಂಟ್ನಲ್ಲಿ ರಾಶಿ ಮೂಳೆಗಳು ಸಿಕ್ಕಿದಾವೆ, ಅದರಲ್ಲೊಂದು ಮಹಿಳೆ ಅಸ್ಥಿ ಪಂಜರನೂ ಇದೆ ಅಂತ ಹರ್ಕೋತಿದ್ದಲ್ಲ, ಅದಕ್ಕೇನು ಪ್ರೂಫ್ ಇತ್ತು ನಿನ್ನ ಹತ್ರ? ಈ ಸುಜಾತ ಆಂಟಿ ಲಾಯರ್ ಮಂಜಣ್ಣ ಕೊಡ್ತಿದ್ದ ಪ್ರೆಸ್ ನೋಟ್ಗಳನ್ನೇ ಒಳ್ಳೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ತರ ಓದ್ ಜನಕ್ಕೆ ಎಕ್ಸ್ಪ್ಲೈನ್ ಮಾಡ್ತಿದ್ದಲ್ಲ, ಇದು ಸಾಧು ಅಂತ ನೋಡ್ರಿ. ನಮ್ಮ ಲಾಯರ್ ಮಂಜುನಾಥ್ ಕೊಟ್ಟಿರೋ ಪತ್ರಿಕಾ ಪ್ರಕಟಣೆ ಈ ಬೊಕೆಟ್ ಮಾಧ್ಯಮಗಳಿಗೆ ಕಪಾಳ ಕೊಡ್ದಂಗಿದೆ ಅಂತ ನೀನು ಸಾವಿರಕೊಂಡು ಸುಖ ಪಡ್ತಿದ್ದಲ್ಲ, ಅದಕ್ಕೇನು ಹೇಳ್ತೀವಿ? ಇವಾಗ ಜಗತ್ತಿನಾದ್ಯಂತ ಸುದ್ದಿ ಆಗ್ತಿರೋ ಧರ್ಮಸ್ಥಳದಲ್ಲಿ 100
ಶವಗಳನ್ನ ಹೂತಾಕಿರೋ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಭೀಮ ತೋರಿಸಿದ ಜಾಗದಲ್ಲಿ 3 ಮೃತದೇಹಗಳ ಕಳೆಬರಗಳು ಪತ್ತೆಯಾಗಿದ್ದಾವೆ. ಈ ಸುದ್ದಿ ಯಾವ ನ್ಯೂಸ್ ಚಾನಲ್ಗೂ ಸಿಕ್ಕಿಲ್ಲ ಅಂತ ಈ ಮಟ್ಟಣ್ಣ ಹೇಳಿದ್ನೆ ಕೇಳ್ಕೊಂಡು ನಿನ್ ಚಾನಲ್ ಕೂತ್ಕೊಂಡು ಕಲ್ಲರ್ ಕಾಯಿ ಆರಿಸ್ತಿದ್ದಲ್ಲ, ಅದಕ್ಕೇನು ಹೇಳ್ತೀವಿ ಇವಾಗ? ಅದಕ್ಕೇನಿದೆ ನಿನ್ನ ಸಾಕ್ಷಿ? ಬರೀ ಹಸಿ ಸುಳ್ಳುಗಳನ್ನ ಹೇಳ್ಕೊಂಡು ಆ ಗಿರೀಶ್ ಮಟ್ಟಣ್ಣ, ಆ ಮಹೇಶ್ ಶೆಟ್ಟಿ, ತಿಮ್ರೋಡಿ ಹೇಳೋದನ್ನೇ ಬ್ರೇಕಿಂಗ್ ಅಂದ್ಕೊಂಡು ಪಟ್ಟಿ ಕಟ್ಟಿದ್ದು ಅಲ್ಲದೆ ನ್ಯೂಸ್ ಚಾನಲ್ಗಳನ್ನೇ ಬಾಯಿಗೆ ಬಂದಂಗೆ ಬೈಕೊಂಡು ತಿರುಗ್ತಿದ್ದಲ್ಲ. ನ್ಯೂಸ್ ಚಾನಲ್ ನೋಡ್ಸೋ ಬಂದು ಕಾಮಿಡಿ ಚಾನಲ್ ಓಪನ್ ಮಾಡ್ಕೊಳ್ರಿ ಅಂತ ಡೈಲಾಗ್ ಬೇರೆ ಹೊಡಿತಿದ್ದಲ್ಲ. ಇವಾಗ ಬಂದು ಪ್ರೂಫ್ ಇಟ್ಕೊಂಡು ಮಾತಾಡಬೇಕಿತ್ತು, ಸಾಕ್ಷಿ ಏನಿದೆ ಅಂತ ಓಡಾಡ್ತಿದೀಯ. ನಾಚಿಕೆ ಆಗ್ಬೇಕಪ್ಪ ನಿನಗೆ. ಹೀಗೆ ನನ್ನ ಮೇಲೆ ಆರೋಪ ಮಾಡೋದ್ರಿಂದ ನನ್ನ ಮನಸ್ಸಿಗೆ ತುಂಬಾ ನೋವಾಗಿದೆ, ನಮ್ಮ ಮನೆಯವ್ರ ಮನಸ್ಸಿಗೆ ಬೇಜಾರಾಗಿದೆ ಅಂತ ಹೇಳ್ಕೊಂಡು ತಿರುಗ್ತಿದ್ಯಲ್ಲ. ಅವತ್ತು ನೀನು ಕೂತ್ಕೊಂಡು ಯಾವುದೇ ಪ್ರೂಫ್ ಇಲ್ಲದೆ ಅದು ಯಾವ್ಯಾವ ಯೋತ್ಲಂಡಿಗಳು ಹೇಳ್ಕೊಟ್ಟಿರೋದನ್ನ ಕೇಳ್ಕೊಂಡು ಧರ್ಮಸ್ಥಳದ ಬಗ್ಗೆ ಪುಂಗಾನುಪುಂಗಾಗಿ ಹರ್ಕೋಬೇಕಾದ್ರೆ ಇದು ಎಷ್ಟು ಜನರ ಮನಸ್ಸಿಗೆ ಘಾಸಿ ಆಗುತ್ತೆ, ಎಷ್ಟು ಜನ ಭಕ್ತರ ನಂಬಿಕೆಗೆ ಬರೆ ಆಗುತ್ತೆ ಅನ್ನೋ ಮಿನಿಮಮ್ ಸೆನ್ಸ್ ಇರಲಿವಲ್ಲ ನಿನಗೆ. ಹಂಗೆಲ್ಲ ಕತೆ ಹೊಡೆದು ಒಳ್ಳೆ ವ್ಯೂಸ್ ಮಾಡ್ಕೊಂಡು ಜೊತೆಗೆ ಒಂದಷ್ಟು ಜೋಬಿಗೆ ದುಡ್ಡು ತುಂಬಿಸ್ಕೊಂಡು ಇವಾಗ ಬಂದು ನಿನ್ನ ಗೌರವದ ಬಗ್ಗೆ ಮಾತಾಡ್ತಿದೀಯ. ಇದು ಯಾವ ಲೆಕ್ಕಾಚಾರ ಅಂತ? ಅಲ್ಲ, ಅವನು ಯಾರೋ ಬಾಲಕ, ಅವನು ಕೇಳ್ಕೊಂಡು ನೀವು ಯಾಕೆ ನ್ಯೂಸ್ ಮಾಡ್ತೀರಿ, ಅವನು ಅಯೋಗ್ಯ ಅಂತ ನರಾಕಿತ್ ಹಾರಾಗ್ತಾ ಇದೆಯಲ್ಲ. ಹಿಂಗೆಲ್ಲ ಮಾತಾಡೋದು ನಿನಗೆ ಏನು ನೈತಿಕತೆ ಇದೆ ಗುರು? ಅಲ್ಲ, ನೀನೇ ಒಂದು ಕಡೆ ಹೇಳ್ಕೊಂಡಿದ್ಯಾ ದುಡ್ಡು ಕೊಡ್ತೀವಿ ಧರ್ಮಸ್ಥಳದ ವಿರುದ್ಧ ಸ್ಟೋರಿ ಮಾಡಿ ಅಂತ ನನಗೂ ಆಫರ್ ಬಂದಿತ್ತು, ಆದರೆ ನಾನು ಅವ್ರ ಹೆಸರನ್ನು ಮಾತ್ರ ಇವಾಗ ಡಿಸ್ಕ್ಲೋಸ್ ಮಾಡಲ್ಲ ಅಂತ. ಪರವಾಗಿಲ್ಲ ಬಿಡು, ನೀನು ಮಾಡಲಿಲ್ಲ ಅಂದರು ಹೆಂಗೆ ಡಿಸ್ಕ್ಲೋಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಪೊಲೀಸರಿಗೆ ಚೆನ್ನಾಗಿ ಗೊತ್ತಿದೆ, ಮಾಡಿಸ್ತಾರೆ. ಇದು ವಿಚಾರ ಏನಾಗಿದೆ ಅಂತಂದರೆ, ಈ ಸುಮಂತು ಅನ್ನೋ ಹುಡುಗ ಗೋಲ್ಡನ್ ಕನ್ನಡಿಗ ಅಂತ ಒಂದು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿದ್ದ. ಈ ಹುಡುಗ ಸುಮಂತು, ಈ ಚಂದನ್ ಗೌಡ, ಈ ಓದಿಕೆ ಅಥವಾ ಒಬ್ಬಿ ಎಲ್ಲ ಒಂದು ಕಾಲದಲ್ಲಿ ಒಟ್ಟಿಗೆ ಜೊತೆಲಿದ್ದವರು. ಈ ಚಂದನ್ ಗೌಡ ಅನ್ನೋ ಪಾರ್ಟ್ ಟೈಮ್ ಪತ್ರಕರ್ತ ಲಾಸ್ಟ್ ಟೈಮ್ ಕೇರಪೇಟೆನಲ್ಲಿ ಎಲೆಕ್ಷನ್ಗೆ ನಿಂತಿದ್ದ. ನಿಮಗೆ ನೆನಪಿರ್ಬೇಕು, ಅವಾಗ ಜನ ಮಾತಾಡ್ಕೋತು ಇದೆಲ್ಲ ಪಬ್ಲಿಸಿಟಿ ಗಿಮ್ಮಕ್ಕು, ಪ್ರಚಾರದ ಗಿಳಿಗೆ ಬಿದ್ದು ಈ ಹುಡುಗ ಹಿಂಗೆಲ್ಲ ಆಡ್ತಾವನೆ ಅಂತ. ಆ ಟೈಮಲ್ಲಿ ಈ ಹುಡುಗರೆಲ್ಲ ಜೊತೆಗೆ ಓಡಾಡ್ಕೊಂಡಿದ್ರು. ಈ ಹುಡುಗರ ಕೆಲಸ ಏನಪ್ಪ ಅಂತಂದರೆ, ಈ ಚಂದನ್ ಗೌಡ ಮಾಡೋ ಗಿಮಿಕ್ಗಳನ್ನೆಲ್ಲ ಶೂಟ್ ಮಾಡಿ ಯೂಟ್ಯೂಬ್ಗೆ ಹಾಕೋದು. ಹಾಗಾಗಿ ಈ ಹುಡುಗ ಸುಮಂತನಿಗೆ ಈ ಚಂದನ್ ಗೌಡನ ಇಹ ಪರ ಎಲ್ಲ ತುಂಬ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಇವಾಗ ಜಾಸ್ತಿ ಮಾತಾಡಿದ್ರೆ ಎಲೆಕ್ಷನ್ ಟೈಮಲ್ಲಿ ಈ ಚಂದನ್ ಅಣ್ಣ ಮಾಡಿರೋ ಹೊಕೀಕತ್ತನ್ನೆಲ್ಲ ಬಿಚ್ಚಿಡ್ತೀನಿ ಅಂತವನೆ. ಅದಕ್ಕೆ ಇವಯ್ಯ ಚಂದನ್ನು ಕೂಡ ಹಿಡಿದು ಮಾತಾಡ್ತಿರೋದು ಅನ್ಸುತ್ತೆ. ಇರಲಿ, ಈ ಎಲೆಕ್ಷನ್ ಟೈಮೆಲ್ಲ ಮುಗಿದ್ಮೇಲೆ ಈ ಅಭಿ ಒಂದು ಯೂಟ್ಯೂಬ್ ಚಾನಲ್ ಮಾಡಿಕೊಂಡು ಆ ಕಡೆ ಹೋದರೆ ಈ ಹುಡುಗ ಈ ಸುಮಂತ್ ಇದ್ದಾನ ಇವನೊಂದು ಯೂಟ್ಯೂಬ್ ಚಾನಲ್ ಮಾಡಿಕೊಂಡು ವಿಡಿಯೋ ಮಾಡ್ಕೊಂಡಿದ್ದ. ಅಷ್ಟರಲ್ಲಿ ನಮ್ಮ ವೀರಾದಿ ವೀರ ಸಮೀರ ಎದ್ದುಬಿಟ್ಟ ಧರ್ಮಸ್ಥಳ ಹಾಳು ಮಾಡೋ ಪಣ ತೊಟ್ಟು ವಿಡಿಯೋ ಮಾಡಿ ಇದು ಕಾಪಿರೈಟ್ ಫ್ರೀ, ಯಾರು ಬೇಕಾದರೂ ಹಾಕ್ಕೊಂಡು ಹಬ್ಬ ಮಾಡ್ಕೊಳ್ಳಿ, ಒಟ್ಟಿನಲ್ಲಿ ಧರ್ಮಸ್ಥಳ ಮುಳುಗಿಸಿ ಅಂತ ಫ್ರೀ ಆಫರ್ ಕೊಟ್ಬಿಟ್ಟ. ಆವಾಗ ಈ ಹುಡುಗ ಸುಮಂತು ಸಮೀರನ ವಿಡಿಯೋಗಳನ್ನೆಲ್ಲ ಇಟ್ಕೊಂಡು ಕೌಂಟ್ರ್ ಕೊಡೋಕೆ ಶುರು ಮಾಡಿದ್ದಾನೆ. ಅದು ಕೂರ್ಕೊಂಡು ಆ ಕಳ್ಳನ ಮಗ ಸಮೀರ ಈ ಹುಡುಗನ ಪೇಜ ಹೊಗೆ ಹಾಕ್ಸ್ಬಿಟ್ಟ. ಈ ಹುಡುಗ ಅದೇ ಬೇಜಾರು ಕೂತ್ಕೊಂಡು ಮಾತಾಡ್ತಿದ್ದ. ಹಿಂಗೆ ಮಾತಾಡ್ತಾ ಈ ಚಂದನ್ ಗೌಡ ಅನ್ನೋ ಯೂಟ್ಯೂಬರು ಬಟ್ಟೆ ಅಂಗಡಿ ಮಾಡೋದಕ್ಕೆ 50 ಲಕ್ಷ ಹೆಂಗೆ ಬಂತು? ಇವಯ್ಯ ಎಲೆಕ್ಷನ್ ಸೋತ ಖರ್ಚಿಗೂ ದುಡ್ಡಿದೆ, ಒಡವೆ ಅಡ ಇಟ್ಬಿಟ್ಟು ಓಡಾಡ್ತಿತ್ತು. ಇವಾಗ ನೋಡಿದ್ರೆ ಹಿಂಗೆಲ್ಲ ಇದೆ. ಆ ಬೋರ್ಡೆ ಗ್ಯಾಂಗ್ನವರು ಇವನಿಗೂ ಒಳ್ಳೆ ಪೇಮೆಂಟ್ ಮಾಡಿದ್ದಾರೆ. ಯಾಕಂದ್ರೆ ಇವಯ್ಯ ಹಂಗೆಲ್ಲ ಫ್ರೀಯಾಗಿ ಹಿಂಗೆ ಬಟ್ಟೆ ಹರ್ಕೊಂಡು ಹಿಂದೆ ಬಿದ್ದು ಕೆಲಸ ಮಾಡೋ ಆಸಾಮಿ ಅಲ್ಲ ಅಂತ ಹೇಳ್ಬಿಟ್ಟ. ಅವಾಗ ಹೊತ್ಕೊಳ್ತು ನೋಡಿ ಬೆಂಕಿ. ಈಗಾಗಲೇ ಈ ತಿಮ್ರೋಡಿ ಬಿಲ್ದಲ್ಲಿ ಸೇರ್ಕೊಂಡು ಕಡಲೆ ತಿಂದು ಮೈ ಬೆಳೆಸ್ಕೊಂಡಿದ್ದ ಹೆಗ್ಗಣಗಳೆಲ್ಲ ಇವಾಗ ಒಂದೊಂದೇ ಹೊರಗಡೆ ಬಂದು ವಾಂತಿ ಮಾಡ್ಕೋತಾ ಇದ್ದಾರೆ. ಇಂಥ ಟೈಮಲ್ಲಿ ಈ ಚಂದನ್ ಗೌಡನ ಕಥೆನೂ ಬೀದಿಗೆ ಬಿತ್ತು. ಅವಾಗ ಎದ್ದು ಬಂದ ನೋಡಿ ಚಂದನ್, ಬಾಯ್ ಬಡ್ಕೊಳ್ಳೋದು ಶುರು ಮಾಡ್ದ. ಕುಸುಮಾವತಿ ಅವರು ಇಂಟ್ರೂ ಮಾಡಿದ್ಮೇಲೆ ಹಿಂಗೆಲ್ಲ ಟಾರ್ಗೆಟ್ ಮಾಡ್ತಿದ್ದಾರೆ, ಹೊನ್ಯಾಯಕ್ಕೆ ಒಳಗಾದವ್ರ ಜೊತೆ ನಿಂತ್ರೆ ಹಿಂಗ ಮಾಡೋದು. ಆ ಅಯೋಗ್ಯ ಸುಮಂತ ನನಗಡಿಯಲ್ಲಿ ಬೆಳೆದವನು, ಅವನಿಗೆ ಏನು ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಇವಾಗ ಆಟ ನೀವು ಶುರು ಮಾಡಿದ್ದೀರಾ, ಅಂತ್ಯ ನಾನು ಮಾಡ್ತೀನಿ, ಧರ್ಮ ಬಿಟ್ಟರು ಕರ್ಮ ಬಿಡಲ್ಲ, ನಾನು ಶಾಪ ಕೊಡ್ತಿದ್ದೀನಿ ಅಂತ ಗಂಡು ಮೂವತ್ತೈದೇ ಥರ ಒಂದೇ ಸಮನೆ ಕಾರ್ಕೋತಿದ್ದಾನೆ ಈ ಚಾನಲ್. ಒಂಥರ ಫ್ರಸ್ಟ್ರೇಟ್ ಆಗ್ಬಿಟ್ಟಾರೆ. ಈ ಹುಡುಗ ಯಾರಿಗೋ ಕಾಲ್ ಮಾಡ್ತಾನೆ, ನಿಮ್ಮ ಚಾನಲ್ ಕರೀರಿ, ನಾನು ಬಂದು ಕ್ಲಾರಿಟಿ ಕೊಡ್ತೀನಿ ಅಂತಾನೆ. ಆಯಿತು ಬಾರಯ್ಯ ಅಂದರೆ ಆ ಸುಮಂತನ್ನು ಕರೀರಿ, ಅವ್ನು ಬಂದರೆ ನಾನು ಬರೋದು, ನಾನು ಒಬ್ಬನೇ ಬರೋಲ್ಲ ಅಂತ. ಅವ್ನು ಬಂದವ್ ನೀನು ಬಾರಯ್ಯ ಅಂದರೆ ಈ ಮನುಷ್ಯ ಫೋನೇ ಅಂತಲ್ಲ. ಏನು ಮಾಡೋದು ಇದಕ್ಕೆ? ಆಮೇಲೆ ಆ ಸುಮಂತನಿಗೆ ಕಾಲ್ ಮಾಡ್ತಾನೆ, ನೋಡೋ ಸುಮಂತ ನಿನ್ನ ನಂಬರ್ ನಾನು ಡಿಲೀಟ್ ಮಾಡಿಲ್ಲ ಅಂತಾನೆ. ಅದಕ್ಕೆ ಹುಡುಗ ಸುಮಂತ್ ಏನೋ ಅಂತ, ಅಲ್ಲ ನಾವು ಅದಕ್ಕೆ ಸೀಮಂತಕ್ಕೆ ನಾನು ಕರೆದೇ ಇಲ್ಲ ಅನ್ನಂತೆ. ಅದಕ್ಕೆ ಈ ಚಾನಲ್ಲೇ ಸುಮಂತ ನಿನಗೆ 2 ದಿನ ಟೈಮ್ ಕೊಡ್ತೀನಿ ಕೊಡ, ಅಷ್ಟರಲ್ಲಿ ಪ್ರೂವ್ ಮಾಡು, ಇಲ್ಲ ಅಂದ್ರೆ ಅಷ್ಟೇ ನಾ ಅಂತ ಹೇಳ್ಬಿಟ್ಟು 4 ದಿನದಿಂದ ವಿಡಿಯೋ ಮಾಡಿ ಬಿಡ್ತಾನೆ.
ಆಮೇಲೆ ಇನ್ನೊಂದು ವಿಡಿಯೋ ಮಾಡಿ ಇವತ್ತು ಸುಮಂತನ ಅರ್ಧ ಬದಲು ಮಾಡಿದ್ದೀನಿ, ಉಳಿದಿದ್ದೀನಿ ಅರ್ಧ ನಾಳೆ ಮಾಡ್ತೀನಿ ಅಂತಾನೆ. ನೋಡೋ ಸುಮಂತ, ನಿಂಗೆ 4 ದಿನ ಟೈಮು, ನಾನು ಲೀಗಲ್ಲು ಏನೋ ಆಕ್ಷನ್ ತೊಗೊಳೋದಿಲ್ಲ ಅಂತಾನೆ. ಆಮೇಲೆ ಅದು ಯಾರೋ ಕಮೆಂಟಲ್ಲಿ ಅದೇನೋ ಹಾಕಿರೋದು ತೋರಿಸ್ತಾನೆ. ಈ ಹುಡುಗ ಸುಮಂತ ಬಾರಲ್ಲಿ ಕೆಲಸ ಮಾಡ್ತಿದ್ದಂತೆ, ನೋಡಿ ಕಾಲ್ ರೆಕಾರ್ಡ್ ಅಂತಾನೆ. ಒಂದಕ್ಕೊಂದು ಸಂಬಂಧನೇ ಇಲ್ಲ, ಏನೇನೋ ಹೇಳ್ತಾನೆ, ಬಾಯಿಗೆ ಬಂದಿದ್ದೆಲ್ಲ ಮಾತಾನೆ. ಇನ್ಯಾರಿಗೂ ಕಾಲ್ ಮಾಡಿ ಕಮೆಂಟ್ ಹಾಕಿದ್ದೆ ನೀವು ನೋಡಿಲ್ಲ ಅಂತಾನೆ. ಎಲ್ಲ ಗೋಡ್ಲು. ಈ ಹುಡುಗ ಚಂದನ ಆಡ್ತಿರೋದು ನೋಡಿದ್ರೆ ಈ ಹುಡುಗ ಸುಮಂತ್ ಹೇಳಿದಾನಲ್ಲ ಅದೆಲ್ಲ ನಿಜಾನೇನೋ ಅನ್ಸುತ್ತೆ. ಹಂಗೇನಾದ್ರು ತಿಮ್ರೋಡಿ ಹುಯ್ಯೋ ಗಂಜಿ ಕುಡ್ಕೊಂಡು ಹಿಂಗೆ ಧರ್ಮಸ್ಥಳದ ಕಡೆ ತಿರ್ಕೊಂಡು ಬೋಗಳಿದ್ರೆ ಡೌಟೇ ಇಟ್ಕೊಬೇಡ ಚಂದನು, SIT ಅವ್ರು ನಿನ್ನ ಹೇಳ್ಕೊಂಡು ಬಂದು ಹುಂಡಿರೋದನ್ನೆಲ್ಲ ಕಕ್ಕಿಸ್ತಾರೆ. ಆಮೇಲೆ ಇನ್ನೊಂದು ಬಾಂಬ್ ಹಾಕಿದ್ದ ಈ ಸುಮಂತ, ಈ ಸಮೀರನ್ನು ಹೀರೋ ಮಾಡೋದಕ್ಕೆ 500-600 ಟ್ರೋಲ್ ಪೇಜ್ಗಳು 50-60 ಈ ತಲೆ ಮಾಸಿದ ಯೂಟ್ಯೂಬರ್ಗಳು ಕೆಲಸ ಮಾಡಿದ್ದಂತೆ. ಅಯ್ಯೋ ಪಾಪ ನನ್ನ ಮಕ್ಕಳ, ಒಂದು ಧರ್ಮಕ್ಷೇತ್ರ ಹಾಳು ಮಾಡೋದಕ್ಕೆ ಹಿಂಗೆಲ್ಲ ಕಕ್ಕಾತಿನ ಕೆಲಸ ಮಾಡ್ಬೇಕೇನ್ರ? ಇಂಥ ಬಾಳ್ಬೇಕೇನ್ರ ನೀವೆಲ್ಲ? ಈ ಕಳ್ಳನ ಮಕ್ಕಳನ್ನ ಯಾವುದ್ರಲ್ಲಿ ಹೊಡಿಬೇಕು ಅಂತ ನೀವೇ ಹೇಳಿ. ಥೂ ಪಾಪ.